Today I am sharing with you about the grace and love of the Lord Jesus Christ. ಈ ದಿನ ಸಭಾಪಾಲಕರು ಯೇಸು ಕ್ರಿಸ್ತನ ಕೃಪೆ ಮತ್ತು ಪ್ರೀತಿ ಬಗ್ಗೆ ಹಂಚಲಾಗಿದ್ದಾರೆ. Amen. ಆಮೆನ್. Hallelujah. Hallelujah. Grace of the Lord Jesus Christ be with you, Paul said. ಪೌಲನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಯಾವಾಗಲೂ ಇರಲಿ ಎಂದು. That means that item, that grace be with you always. ಅದನ್ನರ್ಥ ಕೃಪೆ ನಿಮ್ಮ ಸಂಗಡ ಯಾವಾಗಲೂ ಇರಲಿ. ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಯಾವಾಗಲೂ ಇರಲಿ. That means ಅದನ್ನರ್ಥ that item you need in your life. That grace, that love need in your life. ಕೃಪೆ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ ಪ್ರೀತಿ ನಿನ್ನ ಜೀವನದಲ್ಲಿ ಅದು ಭಾಗವಾಗಿ ನಿನ್ನ ಜೀವನದಲ್ಲಿ ಇರಬೇಕು. That's what Paul said. Grace of the Lord Jesus Christ be with you. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಇರಲಿ. That grace you need in your life. That's what that grace be with you. ಆ ಕೃಪೆ ನಿನಗೆ ಬೇಕಾಗಿದೆ, ನಿನ್ನ ಸಂಗಡ ಇರಬೇಕು. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನಿನಗೆ ಯೇಸು ಕ್ರಿಸ್ತನ ಕೃಪೆ ನಿನ್ನ ಸಂಗಡ ಇರಲಿ. Amen. Amen. What is the meaning of the grace of the Lord Jesus Christ? ಯೇಸು ಕ್ರಿಸ್ತನ ಕೃಪೆ ಅಂದ್ರೆ ಅರ್ಥವೇನು? Grace means freely given, a gift for salvation, forgiveness and empowerment. ಈ ಕೃಪೆ ಅನ್ನುವಂಥದ್ದು ಉಚಿತವಾಗಿ ದೇವರಿಂದ ಬಂದಿರುವಂಥದ್ದು. ಅದು ರಕ್ಷಣಕ್ಕಾಗಿ, ಮತ್ತೆ ನಿನ್ನನ್ನು ಕ್ಷಮಿಸುವುದಕ್ಕಾಗಿ, ಮತ್ತೆ ನಿನ್ನನ್ನು ಶಕ್ತಿ ಉಳ್ಳವನಾಗಿ ಬಲಪಡಿಸುವುದಕ್ಕಾಗಿ ಕೊಡಲ್ಪಟ್ಟಿದೆ. Amen. Amen. Grace, it comes from the Lord Jesus ಈ Christ. ಕೃಪೆ ಅನ್ನುವಂಥದ್ದು ಯೇಸು ಕ್ರಿಸ್ತನಿಂದ ಬರುತ್ತದೆ. Grace of God expressed towards us in Jesus Christ. ಯೇಸು ಕ್ರಿಸ್ತನಿಂದ ಆ ಕೃಪೆ ನಮ್ಮ ಪರವಾಗಿ ಸುರಿಸಲ್ಪಟ್ಟಿದೆ, ನಮ್ಮಿಂದ ತೋರಿಸಲ್ಪಡುವಂತೆ ಆಗಿದೆ. Grace of God expressed towards us in Jesus Christ. ಯೇಸು ದೇವರ ಕೃಪೆ ಯೇಸು ಕ್ರಿಸ್ತನಿಂದ ನಮಗೆ ತೋರಿಸಲ್ಪಟ್ಟಿದೆ. God gave the law to Moses. ದೇವರು ಮೋಶೆಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರೆ. And Moses gave the law to the people of Israel. ಇಸ್ರಾಯೇಲ್ ಜನರಿಗೆ ಆ ಮೋಶೆ ದೇವರು ಕೊಟ್ಟಿರುವಂತ ಧರ್ಮಶಾಸ್ತ್ರವನ್ನು ಇಸ್ರಾಯೇಲ್ರಿಗೆ ಕೊಟ್ಟಿದ್ದಾರೆ. Bible says Moses, law given by Moses means it is not come from Moses. ಮೋಶೆದಿಂದ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ ಅಂದ್ರೆ ಅದು ಮೋಶೆನೇ ಕೊಟ್ಟಿಲ್ಲ. God gave the law to Moses. Moses gave the law to people. ಆ ಧರ್ಮಶಾಸ್ತ್ರವನ್ನು ಕೊಟ್ಟಿದೆ ಯಾರು? ದೇವರು. ದೇವರು ಮೋಶೆಗೆ ಕೊಟ್ಟಿದ್ದಾರೆ. ಮೋಶೆದಿಂದ ಇಸ್ರಾಯೇಲ್ ಜನರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. That's what Bible says, John 1:17. ಅದಕ್ಕಾಗಿ ಯೋಹಾನ ಸುವಾರ್ತ 1ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, Law given by Moses. ಧರ್ಮಶಾಸ್ತ್ರವು ಮೋಶೆಯಿಂದ ಕೊಡಲ್ಪಟ್ಟಿದೆ. But it originate from God. ಆದರೆ ಅದು ಆ ಒಂದು ಧರ್ಮಶಾಸ್ತ್ರವು ಹುಟ್ಟಿದ್ದು ದೇವರಿಂದ ಹುಟ್ಟಿದೆ. Amen. ಆಮೆನ್. But it delivered by Moses. ಆದರೆ ಮೋಶೆದಿಂದ ಜನರಿಗೆ ಕೊಡಲ್ಪಟ್ಟಿದೆ. But grace and truth came by the Lord Jesus Christ. ಆದರೆ ಕೃಪೆ ಸತ್ಯವು ಯೇಸು ಕ್ರಿಸ್ತನಿಂದ ಬಂದಿದೆ. It is not given by someone, but that grace and truth come by Jesus Christ. ಈ ಕೃಪೆ, ಈ ಒಂದು ಸತ್ಯವು ಬೇರೆ ಕೊಟ್ಟಿದ್ದಲ್ಲ, ಇದು ಯೇಸು ಕ್ರಿಸ್ತನಿಂದಲೇ, ಆತನೇ ಮೂಲವಾಗಿದ್ದಾನೆ, ಆತನಿಂದಲೇ ಬಂದಿತ್ತು. That grace of the Lord Jesus Christ be with you, Paul said. ಪೌಲನು ಹೇಳ್ತಾ ಇದ್ದಾನೆ, ಆ ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಇರಲಿ. That means grace of Lord Jesus Christ be with you means ದೇವರ ಕೃಪೆ ನಿಮ್ಮ ಸಂಗಡ ಇರಲಿ ಅಂದ್ರೆ ಅರ್ಥ, loving kindness of God is a manifestation in you. ನಿನ್ನ ಜೀವನದಲ್ಲಿ ದೇವರ ಕೃಪೆ, ಕರುಣೆ ಪ್ರತ್ಯಕ್ಷಿಸಲ್ಪಡುತ್ತದೆ. ಪ್ರೀತಿ ಮಾಡುವಂತ ದೇವರ ಕೃಪೆ ಪ್ರತ್ಯಕ್ಷಿಸಲ್ಪಡುತ್ತದೆ. Grace of the Lord Jesus Christ be with you means favor of God is in operation in you. ದೇವರ ಕೃಪೆ ನಿಮ್ಮ ಸಂಗಡ ಇರಲಿ ಅಂದಾಗ ಆ ಕೃಪೆ ಇದ್ರೆ ದೇವರ ದಯೆ ನಿಮ್ಮ ಮೇಲೆ ಬರುತ್ತದೆ, ಕಾಣಿಸ್ತದೆ, ಹೊರಗೆ ತೋರಿಸಲ್ಪಡುತ್ತದೆ. How many are experience loving kindness of God is in manifestation? ದೇವರ ದಯೆ, ಪ್ರೀತಿ ಎಷ್ಟು ಜನರು ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗುವುದನ್ನು ನೋಡಿದಿರಿ? Amen. Amen. Hallelujah. Hallelujah. How many are experience the favor of God is in operation? ಎಷ್ಟು ಜನರು ದೇವರ ದಯೆ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದನ್ನು ನೋಡಿದಿರಿ? Amen. 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 If that grace be with you, ಆ ಕೃಪೆ ನಿನ್ನ ಸಂಗಡ ಇರುವಾಗ, that means ಅದನ್ನರ್ಥ He wants always be with you. ಆತನು ನಿನ್ನ ಸಂಗಡ ಯಾವಾಗಲೂ ಇರಬೇಕಂತನೇ ಆ ಕೃಪೆಯಿಂದ ಆತನು ಇರುತ್ತಾನೆ. That's what Paul said.
Grace of Lord Jesus Christ be with you always. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಯಾವಾಗಲೂ ಇರಲಿ. That means he wanted to be with you. ಅದನ್ನ ಅರ್ಥ ದೇವರು ನಿನ್ನ ಸಂಗಡ ಯಾವಾಗಲೂ ಇರಬೇಕಂತ He ಬಯಸ್ತಾನೆ. wanted to be with you always. ಯಾವಾಗಲೂ ನಿನ್ನ ಸಂಗಡ ಇರಬೇಕಂತಾನೆ ಆತನ ಬಯಸ್ತಾನೆ. That grace brought us into the righteousness of God. ಆ ಕೃಪೆ, ಯೇಸು ಕ್ರಿಸ್ತನ ಕೃಪೆಯೇ ನಮ್ಮನ್ನು ದೇವರ ನೀತಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ಬಂದಿದೆ. Amen. Amen. How many knows that grace of the Lord Jesus Christ made us righteousness ಎಷ್ಟು of ಜನರಿಗೆ God? ಅರ್ಥವಾಗಿದೆ, ಎಷ್ಟು ಜನರಿಗೆ ಗೊತ್ತಿದೆ, ಯೇಸು ಕ್ರಿಸ್ತನ ಕೃಪೆಯೇ ನಮ್ಮನ್ನು ನೀತಿವಂತರಾಗಿ ಮಾಡಿದೆ, ದೇವರ ನೀತಿಯಾಗಿ ಮಾಡಿದೆ ಎಂದು. That's what you are righteous today. I am righteous. ಅದಕ್ಕಾಗಿ ನೀನು ನೀತಿವಂತನಾಗಿದೆ ದಿನ, ನಾನು ಕೂಡ ನೀತಿವಂತನಾಗಿದೆ. That grace of Lord Jesus Christ brought us in the fellowship with God in Jesus Christ. ಆ ಯೇಸು ಕ್ರಿಸ್ತನಲ್ಲಿರುವಂತಹ ಕೃಪೆ ನಮ್ಮನ್ನು ದೇವರೊಂದಿಗೆ ಸಹವಾಸಕ್ಕೆ ತೆಗೆದುಕೊಂಡು ಬಂದಿದೆ. We have a fellowship because grace of Lord Jesus Christ is with us. ಯೇಸು ಕ್ರಿಸ್ತನ ಕೃಪೆ ನಮಗಿರುವುದರಿಂದ ದೇವರೊಂದಿಗೆ ನಾವು ಸಹವಾಸದಲ್ಲಿದ್ದೇವೆ. Amen. ಆಮೆನ್. Through this grace of God, you live in righteousness. ಈ ಯೇಸು ಕ್ರಿಸ್ತನ ಕೃಪೆಯಿಂದ ನೀನು ನೀತಿವಂತನಾಗಿ ಜೀವಿಸಬಹುದು. Through this grace of the Lord Jesus Christ, you live in truth. ಈ ಯೇಸು ಕ್ರಿಸ್ತನ ಕೃಪೆಯಿಂದ ನೀನು ಸತ್ಯವಾಗಿ ಜೀವಿಸಬಹುದು. Through this grace of the Lord Jesus Christ, you live in uprightness. ಈ ಯೇಸು ಕ್ರಿಸ್ತನ ಕೃಪೆಯಿಂದ ನೀನು ಯಥಾರ್ಥವುಳ್ಳವನಾಗಿ ಜೀವಿಸಬಹುದು. Amen. ಆಮೆನ್. Through this grace of Lord Jesus Christ, you live in fellowship with God. ಈ ಯೇಸು ಕ್ರಿಸ್ತನ ಕೃಪೆಯಿಂದ ನೀನು ದೇವರೊಂದಿಗೆ ಸಹವಾಸ ಮಾಡಬಹುದು. That's what Paul said. The grace of Lord Jesus Christ be with you always. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಯಾವಾಗಲೂ ಇರಲಿ. Amen. ಆಮೆನ್. For some people, grace of Lord Jesus Christ is not with them always. ಕೆಲವು ಜನರಿಗೆ ಕೃಪೆ, ಯೇಸು ಕ್ರಿಸ್ತನ ಕೃಪೆ ಯಾವಾಗಲೂ ಅವ್ರ ಸಂಗಡ ಇರುವುದಿಲ್ಲ. That's what they speak lies. ಅದಕ್ಕಾಗಿ ಅವರು ಸುಳ್ಳು ಹೇಳ್ತಾರೆ. That's what they are not upright. ಅದಕ್ಕಾಗಿ ಅವರು ಯಥಾರ್ಥವುಳ್ಳವರಾಗಿ ಜೀವಿಸುವುದಿಲ್ಲ. That's what many don't have fellowship with God. ಅದಕ್ಕಾಗಿ ದೇವರೊಂದಿಗೆ ಅನೇಕರಿಗೆ ಸಹವಾಸವಿಲ್ಲ, ಸಹವಾಸವಿರುವುದಿಲ್ಲ. But Paul said, grace of Lord Jesus Christ be with you always. ಆದ್ರೆ ಪೌಲನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕೃಪೆ ಯಾವಾಗಲೂ ನಿಮ್ಮ ಸಂಗಡ ಇರಲಿ. That means always will be true, upright and fellowship with God. ಅದರ ಅರ್ಥ ಏನಂದ್ರೆ ಯಾವಾಗಲೂ ನಾವು ಅದರಿಂದ ನೀತಿವಂತರಾಗಿ ಯಥಾರ್ಥವುಳ್ಳವರಾಗಿ ಮತ್ತೆ ಸತ್ಯವಾಗಿ ಇರುವುದಕ್ಕೆ ಆಗುತ್ತದೆ. Always will be union with God. ಯಾವಾಗಲೂ ದೇವರೊಂದಿಗೆ ನಾವು ಸಹವಾಸ ಸಂಬಂಧದಲ್ಲಿ ಇರುತ್ತೇವೆ. How many want to be upright always? ಯಾವಾಗಲೂ ಎಷ್ಟು ಜನರು ಯಥಾರ್ಥವುಳ್ಳವರಾಗಿರ್ಬೇಕಂತ ಇಷ್ಟಪಡ್ತಾ How ಇದ್ದೀರಿ? many want to be true always? ಯಾವಾಗಲೂ ಎಷ್ಟು ಜನರು ಸತ್ಯವಾಗಿರ್ಬೇಕಂತ ಬಯಸ್ತಾ ಇದ್ದೀರಿ? ಆಮೆನ್. That means grace of Lord Jesus Christ be with you always. ಅದನ್ನರ್ಥ ನಿನಗೆ ಬೇಕಾಗಿದ್ದು ಯೇಸು ಕ್ರಿಸ್ತನ ಕೃಪೆ ಯಾವಾಗಲೂ ನಿನ್ನ ಸಂಗಡ ಇರಬೇಕು. Romans 5:17 says, ರೋಮ ಬರೆದ ಪತ್ರಿಕೆ 5:17 ಹೇಳುತ್ತದೆ, by one man offense and death reigned. ಒಬ್ಬನ ಅಪರಾಧದಿಂದ ಮರಣವು ಆಳ್ವಿಕೆ ಮಾಡಿದೆ. One man, only one man. ಒಬ್ಬ ಮನುಷ್ಯನೇ ಪಾಪ ಮಾಡಿದ್ದಾನೆ, ಅಪರಾಧ ಮಾಡಿದ್ದಾನೆ. Adam sinned. ಆದಾಮನು ಪಾಪ ಮಾಡಿದನು. Because of that offense, death reigned. ಆ ಒಂದು ಅಪರಾಧದಿಂದ ಮರಣವು ಆಳ್ವಿಕೆ ಮಾಡಿದೆ. To all men, death reigned. ಎಲ್ಲಾ ಮನುಷ್ಯರನ್ನು ಆ ಒಂದು ಮರಣವು ಆಳ್ವಿಕೆ ಮಾಡಿದೆ, ಪರಿಪಾಲನೆ ಮಾಡಿದೆ. Bible says, by one man we receive the abundance of grace. ಆದರೆ ಒಬ್ಬ ವ್ಯಕ್ತಿಯಿಂದಲೇ ನಾವು ಅತ್ಯಧಿಕವಾಗಿರುವಂತ ಸಂಪೂರ್ಣ ಕೃಪೆಯನ್ನು ಪಡೆದುಕೊಂಡಿದ್ದೇವೆ. Hallelujah. ಹಲ್ಲೆಲೂಯಾ. Through Adam, death reigned. ಆದಾಮನಿಂದ ಮರಣವು ಪರಿಪಾಲಿಸಿದೆ. But through Jesus Christ, we receive abundance of grace. ಆದರೆ ಯೇಸು ಕ್ರಿಸ್ತನಿಂದ ನಾವು ಅತ್ಯಧಿಕವಾಗಿರುವಂತ ಸಂಪೂರ್ಣ ಕೃಪೆಯನ್ನು ಸ್ವೀಕರಿಸಿಕೊಂಡಿದ್ದೇವೆ. Amen. ಆಮೆನ್. Hallelujah. ಹಲ್ಲೆಲೂಯಾ. To whom you belong to? ನೀನು ಯಾರಿಗೆ ಸಂಬಂಧಿಸಲ್ಪಟ್ಟಿದೆ? Is Adam or Jesus Christ? ನೀವು ಆದಾಮ್ಗೆ ಸಂಬಂಧಿಸಲ್ಪಟ್ಟಿದವರ, ಯೇಸು ಕ್ರಿಸ್ತನಿಗೆ ಸಂಬಂಧಿಸಲ್ಪಟ್ಟಿದವರ? If you belong to Adam, death reigned. ಒಂದು ವೇಳೆ ನೀನು ಆದಾಮ್ಗೆ ಸಂಬಂಧಿಸಲ್ಪಟ್ಟಿರುವಂತ ವ್ಯಕ್ತಿಯಾಗಿದ್ರೆ ಆ ಮರಣವು ನಿನ್ನನ್ನು ಪರಿಪಾಲಿಸುತ್ತದೆ. But if you belong to Jesus Christ, abundance of grace you received. ನೀನು ಯೇಸು ಕ್ರಿಸ್ತನಿಂದ ಪರಿಪಾಲಿಸಲ್ಪಡ್ತಾ ಇದ್ರೆ ಅತ್ಯಧಿಕವಾಗಿರುವಂತಹ ಕೃಪೆ ನಿನ್ನನ್ನು ಆ ದಿನದಲ್ಲಿ ತೆಗೆದುಕೊಳ್ಳುತ್ತದೆ. By one man we receive abundance of grace and gift of righteousness. ಈ ಒಬ್ಬನಿಂದ, ಯೇಸು ಕ್ರಿಸ್ತನಿಂದ ಅತ್ಯಧಿಕವಾಗಿರುವಂತ
ಅಬಂಡೆನ್ಸ್ ಆಫ್ ಕೃಪೆಯನ್ನು ನಾವು ಮತ್ತೆ ನೀತಿಯ ಬಹುಮಾನವನ್ನು ನೀತಿಯ ವರವನ್ನು ನಾವು ಹೊಂದಿಕೊಂಡಿದ್ದೇವೆ. Hallelujah. ಹಲ್ಲೆಲೂಯಾ. We received gift of righteousness. That is not by works what we have righteousness. ನಮಗಿರುವಂತ ನೀತಿ ಕ್ರಿಯೆಗಳಿಂದ ಬಂದಿದ್ದಲ್ಲ, ಕೃಪೆಯಿಂದ ಬಂದಿರುವಂತ ನೀತಿ ಅದು. Amen. ಆಮೆನ್. When we receive that gift, we become righteousness. ಆ ಕೃಪೆಯನ್ನು, ಆ ಒಂದು ಬಹುಮಾನವನ್ನು, ನೀತಿಯನ್ನು ಅಂಗೀಕಾರ ಮಾಡಿದಾಗ ನಾವು ನೀತಿವಂತರಾಗಿದ್ದೇವೆ. We are righteous today ಈ ದಿನ ನಾವು ನೀತಿವಂತರು because we received that gift ಆ ಒಂದು from Jesus. ಯೇಸುವಿನಿಂದ ಆ ನೀತಿಯ ಬಹುಮಾನವನ್ನು ನಾವು ಸ್ವೀಕರಿಸಿದ್ದೇವೆ. I tell you, because we received the abundance of grace and gift of righteousness, ಅತ್ಯಧಿಕವಾಗಿರುವಂತ ಯೇಸು ಕ್ರಿಸ್ತನಲ್ಲಿರುವಂತ ಕೃಪೆಯನ್ನು, ನೀತಿಯ ವರವನ್ನು ನಾವು ಸ್ವೀಕಾರ ಮಾಡಿದ್ರಿಂದ we shall reign in Jesus Christ. ಯೇಸು ಕ್ರಿಸ್ತನಲ್ಲಿ ನಾವು ಪರಿಪಾಲಿಸುವವರಾಗಿದ್ದೇವೆ. Hallelujah. ಹಲ್ಲೆಲೂಯಾ. Are you reigning in your life? ನಿನ್ನ ಜೀವನದಲ್ಲಿ ಪರಿಸ್ಥಿತಿಗಳಲ್ಲಿ ನೀನು ಪರಿಪಾಲಿಸ್ತಾ ಇದ್ದೀರಾ? Otherwise you become a slave of your life. ಇಲ್ಲದಿದ್ರೆ ನಿನ್ನ ಜೀವನಕ್ಕೆ ನೀವು ಬಾನಿಸರಾಗಿ ಒಳಗಾಗಿ ಪಡ್ತಾ ಇದ್ದೀರಾ? Are you defeated? ನೀನು ಸೋತು ಹೋಗ್ತಾ ಇದೀಯಾ? Are you depressed? ನೀವು ಮನ ಹೊಂದಿದ್ದೀರಾ? Are you discouraged? ನಿರುತ್ಸಾಹ ಹೊಂದಿದ್ದೀರಾ? Are you fearful? ನೀನು ಭಯಪಡ್ತಾ ಇದ್ದೀರಾ? But I tell you, abundance of the grace of Lord Jesus Christ and gift of righteousness, when you receive, you shall reign in your life. ಆದರೆ ಅತ್ಯಧಿಕವಾಗಿರುವಂಥ ಯೇಸು ಕ್ರಿಸ್ತನಲ್ಲಿರುವಂಥ ಸಂಪೂರ್ಣ ಕೃಪೆಯನ್ನು, ನೀತಿಯ ವರದಾನವನ್ನು ನೀವು ತೆಗೆದು ಸ್ವೀಕರಿಸಿಕೊಂಡು ಎಚ್ಚರಿಕೆ ಉಳ್ಳವರಾಗ ನೀನು ಪರಿಪಾಲಿಸ್ತೀಯ ಜೀವನದಲ್ಲಿ. Hallelujah. ಹಲ್ಲೆಲೂಯಾ. Amen. ಆಮೆನ್. We shall reign. ನಾವು ಪರಿಪಾಲಿಸುವವರು. That means ಅದನ್ನರ್ಥ we always on the top. ನಾವು ಯಾವಾಗಲೂ ಮೇಲೆ ಇರುವವರಾಗಿರಬೇಕು. Listen, you received so much abundance of grace and gift of righteousness. Why failure? ನೀವು ಅತ್ಯಧಿಕವಾಗಿರುವಂಥ ಕೃಪೆಯನ್ನು, ಸಂಪೂರ್ಣ ಕೃಪೆಯನ್ನು, ನೀತಿಯನ್ನು ನೀವು ಬಹುಮಾನವಾಗಿ ಸ್ವೀಕಾರ ಮಾಡಿರುವಾಗ ಯಾಕೆ ಸೋಲು? Because you are ignored. You are not known that what you received in Jesus Christ. ಯೇಸು ಕ್ರಿಸ್ತನಲ್ಲಿ ನೀನು ಏನು ಪಡೆದುಕೊಂಡಿದೆಯೋ ಅದನ್ನು ಅರ್ಥವಾಗದೆ ಅಮಾಯಕವಾಗಿರುವುದರಿಂದ ಹಿಂಗಾಗುತ್ತಾ ಇದೆ. Always we must be top. ನಾವು ಯಾವಾಗಲೂ ಕೂಡ ಮೇಲೆ ಇರುವವರಾಗೇ ಇರಬೇಕು. Always we must be in dominion. ನಾವು ಯಾವಾಗಲೂ ಪರಿಪಾಲಿಸುವವರಾಗಿರಬೇಕು, ಪ್ರಭುತ್ವ ಮಾಡುವವರಾಗಿರಬೇಕು. Then only we reign in our life. ಅವಾಗೇ ನಮ್ಮ ಜೀವನದಲ್ಲಿ ಪರಿಪಾಲಿಸುತ್ತೇವೆ. Through that we shall reign in our life. ನಮ್ಮ ಜೀವನದಲ್ಲಿ ಆ ಕೃಪೆ ಸಮಾಧಾನದಿಂದ ನಾವು ಪರಿಪಾಲಿಸುತ್ತೇವೆ. By the grace of Lord Jesus Christ we shall reign in our life. ಯೇಸು ಕ್ರಿಸ್ತನ ಸಂಪೂರ್ಣ ಕೃಪೆಯಿಂದ ನಾವು ನಮ್ಮ ಪರಿಸ್ಥಿತಿಗಳ ಮೇಲೆ ನಮ್ಮ ಜೀವನದಲ್ಲಿ ನಾವು ಪರಿಪಾಲಿಸುತ್ತೇವೆ. We never go under. ನಾವು ಕೆಳಗಕ್ಕೆ ಕೀಳಕ್ಕೆ ಹೋಗುವವರಲ್ಲ. Always be above. ಯಾವಾಗಲೂ ಮೇಲೆ ಉನ್ನತವಾಗಿರುವವರು. That is why Jesus Christ grace be with us forever. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿರುವಂತ ಕೃಪೆ ಯಾವಾಗಲೂ ನಮ್ಮ ಸಂಗಡ ಇರಲಿ ಅಂತ ಹೇಳ್ತಾ ಇದ್ದಾರೆ. Paul said grace of Lord Jesus Christ be with you always means always he wants us to be top. ಯಾವಾಗಲೂ ದೇವರ ಆಶೆ ಏನಂದ್ರೆ ನಾವು ಮೇಲಕ್ಕೆ ಇರುವ ಜನರಾಗೇ ಇರಬೇಕೆಂದು ಆತನ ಕೃಪೆ ನಮ್ಮ ಸಂಗಡ ಯಾವಾಗಲೂ ಇರಲಿ ಅಂತ ಆತರು ಬಯಸ್ತಾ ಇದ್ದಾರೆ. Always he wanted us to be dominion. ಯಾವಾಗಲೂ ನಾವು ಪರಿಪಾಲಿಸುವಂತೆ ಆತನ ಇಷ್ಟಪಡ್ತಾ ಹೇಳ್ತಾ ಇದ್ದಾರೆ. You shall be above always. ಯಾವಾಗಲೂ ನೀನು ಮೇಲೆ ಇರುವವನಾಗೇ ಇರಬೇಕು, not beneath. ನೀವು ಕೆಳಗೆ ಇರುವಂತವರಾಗಿ ಅಲ್ಲ. Hallelujah. Hallelujah. I tell you, let this grace be with you in journey of your life. ನಿನ್ನ ಜೀವನ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಸಂಗಡ ಇರಲಿ. ಆಮೆನ್. Hallelujah. ಆಮೆನ್. Then we will be always on the top. ಅವಾಗ ಯಾವಾಗಲೂ ನಾವು ಉನ್ನತ ಮಟ್ಟದಲ್ಲೇ ಇರುತ್ತೇವೆ. Take this grace be with you always. ಈ ಕೃಪೆಯನ್ನು ಯಾವಾಗಲೂ ನಿನ್ನ ಸಂಗಡ ತೆಗೆದುಕೊಂಡು ಹಿಡ್ಕೋ. That means ಅದರರ್ಥ you always must know that you received abundance of grace and gift of righteousness. ಯಾವಾಗಲೂ ನೀನು ಎಚ್ಚರಿಕೆ ಉಳ್ಳವರಾಗಿ ತಿಳ್ಕೊಳ್ಬೇಕು, ನನಗೂ ಸಂಪೂರ್ಣವಾಗಿರುವಂಥ ಯೇಸು ಕ್ರಿಸ್ತನ ಕೃಪೆ, ಯೇಸು ಕ್ರಿಸ್ತನ ನೀತಿ ನನಗೆ ಕೊಡಲ್ಪಟ್ಟಿದೆ ಎಂದು. You have to conscious that I am living by grace of Lord Jesus Christ. ನೀನು ಎಚ್ಚರಿಕೆ ಉಳ್ಳವನಾಗಿರಬೇಕು, ನಾನು ಜೀವಿಸುವುದು ಆತನ ಕೃಪೆಯಿಂದ, ನೀವು ಜೀವಿಸುವುದು ಆತನ ನೀತಿಯಿಂದ ಎಂದು. You must be conscious of that. I am righteous. I received righteous gift of righteousness of God in my life. ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತನ ಒಂದು ನೀತಿಯನ್ನು ನಾನು ಪಡೆದುಕೊಂಡಿದ್ದೀನಿ ಅಂತ ಎಚ್ಚರಿಕೆ ಉಳ್ಳವನಾಗಿರಬೇಕು. That's what I tell you.
This grace, take it with you always. ಅದಕ್ಕಾಗಿ ಸಭಾಪಾಲಕರು ಹೇಳ್ತಾ ಇದೆ, ಈ ಕೃಪೆಯನ್ನು ನಿನ್ನ ಸಂಗಡ ಯಾವಾಗಲೂ ತೆಗೆದುಕೊಂಡು ಹೋಗು. Wherever you go, go with grace. ಎಲ್ಲಿಗೆ ಹೋಗಿದ್ರೆ ಕೂಡ ಆ ಕೃಪೆಯನ್ನು ಹೊತ್ತುಕೊಂಡು ಹೋಗು. Why? Because with this grace no failure. ಯಾಕಂದ್ರೆ ಈ ಕೃಪೆ ನಿನ್ನಲ್ಲಿದ್ರೆ ನಿನಗೆ ಸೋಲೇ ಇರುವುದಿಲ್ಲ. Hallelujah. ಹಲ್ಲೆಲೂಯಾ. Tell to somebody, don't go alone. ಒಬ್ಬಂಟನಾಗಿ ಹೋಗ್ಬೇಡ. Take this grace with you. ಯೇಸು ಕ್ರಿಸ್ತನ ಕೃಪೆ ನಿನ್ನ ಸಂಗಡ ತೆಗೆದುಕೊಂಡು ಹೋಗು. Hallelujah. ಹಲ್ಲೆಲೂಯಾ. Take this gift of righteousness with you. ಯೇಸು ಕ್ರಿಸ್ತನ ನೀತಿಯನ್ನು ನಿನ್ನ ಸಂಗಡ ತೆಗೆದುಕೊಂಡು ಹೋಗು. ಯೇಸು ಕ್ರಿಸ್ತನ ನೀತಿಯ ಬಹುಮಾನ. ನೀತಿಯ ಬಹುಮಾನ. Don't keep aside. ಆ ಬಹುಮಾನ ಬಗಿಲಿಕ್ಕಿಡಬೇಡ. ನೀನು ಬಗಲಿಗೆ ಕುಂತಿರುವಾಗ ಭಾಳ ಜನ when people come to the church, they want one more chair with them because they keep Bible, they keep their things. ಸಭೆಗೆ ಬರುವಾಗ ಸಭೆಕರಿಗೆ ಇನ್ನೊಂದು ಚೇರ್ ಬೇಕಾಗ್ತದೆ, ಅವ್ರ ಬೈಬಿಲು ವಸ್ತುಗಳು ಹಿಡ್ಕೊಳ್ಳುವುದಕ್ಕೆ. But don't keep your grace aside. ಆದ್ರೆ ನಿನ್ನ ಕೃಪೆ ನಂಗೆ ಸೈಡ್ಗೆ ಇಡಬೇಡ್ರಿ. Don't give that gift of righteousness ಆ aside. ನೀತಿನ ಬಗಿಲಿಗೆ ಹಿಡ್ಕೋಬೇಡ್ರಿ. ನಿನ್ನ ಒಂದೊಂದ್ಸತಿ ಮರ್ತೋಗ್ತೀರಿ. Some people they left their Bible here only. ಕೆಲವರು ಯಾಕಂದ್ರೆ ಆ ಬೈಬಲ್ ಇಲ್ಲೇ ಬಿಟ್ಟು ಹೋಗ್ತಾರೆ. Some people the water bottle they keep here only. ಕೆಲವರು ನೀರ್ ಬಾಟಲ್ ಕೂಡ ಇಲ್ಲೇ ಬಿಟ್ಟು ಹೋಗ್ತಾರೆ. You don't do like that. ಆ ರೀತಿಯಲ್ಲಿ ಈ ಕೃಪೆಯನ್ನು ನೀತಿಯನ್ನು ಬಗಿಲಿಗೆ ಇಡಬಾರದು. Amen. ಆಮೆನ್. Always let this grace be with you. ಕೃಪೆ ನಿನ್ನ ಸಂಗಡ ಯಾವಾಗಲೂ ಇರಲಿ. Take this gift of righteousness always be with you. ಯಾವಾಗಲೂ ಆತನ ನೀತಿಯನ್ನು ನಿನ್ನೆ ಹೊತ್ತುಕೊಂಡು ಹೋಗ್ತಾ ಇರಬೇಕು. I tell you, that time you don't have failure. ಅವಾಗ ನಮಗೂ ಸೋಲು ಇರುವುದಿಲ್ಲ. Amen. ಆಮೆನ್. With this grace, ಆತನ ಕೃಪೆಯಿಂದ I tell you, you are super successful. ನೀವು ಅಸಾಧಾರಣವಾಗಿ ಸಫಲತೆ ಹೊಂದುವಂತ ಜನರಾಗಿರುತ್ತೀರಿ. Because you are ignored, you are not super successful today. ನಿನಗೂ ಈ ವಿಷಯಗಳು ಗೊತ್ತಿಲ್ಲದೆ ಅಮಾಯಕವಾಗಿ ಆತ್ಮೀಯದಲ್ಲಿ, ಅದಕ್ಕಾಗಿ ನೀನೆಲ್ಲ ಸೋಲು ಆತ್ಮ ವಿಷಯದಲ್ಲಿ. I tell you, if you want to be super successful, take with you this grace and gift of righteousness. ಅಸಾಧಾರಣವಾಗಿರುವಂತ ಸಫಲತೆ ನಿನಗೆ ಇರಬೇಕಂದ್ರೆ ಈ ಕೃಪೆಯನ್ನು ಆ ನೀತಿಯ ಬಹುಮಾನವನ್ನು ಯಾವಾಗಲೂ ನೀನು ಹೊತ್ತುಕೊಂಡಿರಬೇಕು. Tell to somebody, take this grace of Lord Jesus Christ and gift of righteousness be with you, then you will be super successful. ಇತರ ಕೇಳ್ರಿ, ಯೇಸು ಕ್ರಿಸ್ತನಲ್ಲಿರುವಂಥ ಕೃಪೆ, ಯೇಸು ಕ್ರಿಸ್ತನಲ್ಲಿರುವಂಥ ನೀತಿಯ ಬಹುಮಾನ ಯಾವಾಗಲೂ ನಿನ್ನ ಸಂಗಡ ಇರಲಿ. ಆವಾಗ ನೀನು ಅಸಾಧಾರಣವಾಗಿರುವಂಥ ಸಫಲತೆಯನ್ನು ಹೊಂದಿತೀಯಾ. Hallelujah. ಹಲ್ಲೆಲೂಯಾ. This grace is all promoting grace. ಈ ಕೃಪೆ ನಿನ್ನನ್ನು ಉತ್ತೀರ್ಣತೆ ಪಡಿಸುವಂತ, ಪ್ರಮೋಷನ್ ಕೊಡುವಂತ ಕೃಪೆ. Don't ask God, Lord, give me promotion. ಅಪ್ಪ ನನಗೆ ಪ್ರಮೋಷನ್ ಕೊಡಪ್ಪ, ಉತ್ತೀರ್ಣತೆ ಕೊಡಪ್ಪ ಅಂತ ಕೇಳಬೇಡ. This grace will promote you. ಈ ಕೃಪೆ ನಿನ್ನ ಸಂಗಡ ಇದ್ರೆ ಆ ಕೃಪೆ ನಿನ್ನನ್ನು ಪ್ರಮೋಷನ್ ದಲ್ಲಿ ನಡೆಸುತ್ತದೆ. Even this gift is with you, you will be promoted. ಈ ಒಂದು ನೀತಿಯ ಬಹುಮಾನವು ನಿನ್ನಲ್ಲಿ ಇದ್ರೆ ನೀನು ಪ್ರಮೋಷನ್ ಉತ್ತೀರ್ಣತೆ ಹೊಂದುತ್ತೀಯಾ. ಇದು ಎಲ್ಲೋ ಕಳ್ಕೊಂಡ್ಬಿಟ್ಟು ಎಲ್ಲೋ ಬಿಟ್ಬಿಟ್ಟು ಅಲ್ಲಿ ಮತ್ತೆ ಕೇಳ್ಕೊಂತ ಹೋಗಬೇಡ, ನನಗೆ ಪ್ರಮೋಷನ್ ಮಾಡು, ಪ್ರಮೋಟ್ ಮಾಡು ಅಂತ. ನೀನು ಇಲ್ಲಿ ಎಲ್ಲೋ ಬಿಟ್ಟು ದೇವರನ್ನು ಪ್ರಾರ್ಥನೆಯಲ್ಲಿ, this grace you live somewhere, this gift you live somewhere, and again ask God, Lord, promote me, Lord. Why you forget? ನೀವು ಕೃಪೆಯನ್ನು ನೀತಿಯನ್ನು ಬಗಲಿಗೆ, ಈ ಬಹುಮಾನಗಳನ್ನು ಬಗಲಿಗೆ ಇಟ್ಟು, ಅಪ್ಪ ನೀನು ಯಾಕಪ್ಪ ನನ್ನನ್ನು ಮರ್ತೋಗಿದೆ ಅಂತ ಕೇಳುವುದು ಬೇಕಾಗಿಲ್ಲ. ನನ್ನನ್ನು ಉತ್ತೀರ್ಣ ಮಾಡೋದು. This grace of Lord Jesus Christ and gift of righteousness, I tell you, when it will be with you forever, you will always promote. ಯೇಸು ಕ್ರಿಸ್ತನ ಕೃಪೆಯು ನೀತಿಯ ಬಹುಮಾನವು ಯಾವಾಗಲೂ ನಿನ್ನ ಸಂಗಡಿರುವಾಗ ಯಾವಾಗಲೂ ನಿನಗೆ ಉತ್ತೀರ್ಣತೆನೇ. ಆಮೆನ್. ಸಫಲತೆನೇ. After I received Holy Ghost, ಪವಿತ್ರ ಆತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ ನಂತರ ಸಭಾಪಾಲಕರು, I came to know that this grace of God working in my life. ಸಭಾಪಾಲಕರ ಜೀವನದಲ್ಲಿ ಯೇಸು ಕ್ರಿಸ್ತನ ಕೃಪೆ ಕಾರ್ಯ ಮಾಡುತ್ತಾ ಇದೆ ಅಂತ ಕಂಡುಹಿಡಿದ್ದಾರೆ. I never prayed anything for my life. ಸಭಾಪಾಲಕರು ತನ್ನ ಜೀವನ ವ್ಯಕ್ತಿಗತವಾಗಿ ಯಾವುದಕ್ಕೆ ಕೂಡ ನನಗೆ ಇದು ಕೊಡು ಅದು ಕೊಡು ಅಂತ ಪ್ರಾರ್ಥಿಸಲಿಲ್ಲ. Because I know that grace, abundance of grace I received, gift of righteousness I received. ಯಾಕಂದ್ರೆ ಅತ್ಯಧಿಕವಾಗಿರುವಂತ ಯೇಸು ಕ್ರಿಸ್ತನ ಕೃಪೆ ಮತ್ತೆ ನೀತಿಯ
ವರವನ್ನು ಹೊಂದಿಕೊಂಡಿದ್ದಾರಂತ ಗೊತ್ತಾಗಿದೆ. Because I received Holy Ghost, I know that this grace is working in my life. ಪವಿತ್ರ ಆತ್ಮ ದೇವರನ್ನು ತನ್ನ ಜೀವನದಲ್ಲಿ ಸ್ವೀಕಾರ ಮಾಡಿಕೊಂಡಿದ ಕೂಡಲೇ ಅರ್ಥವಾಯಿತು, ಈ ಕೃಪೆ ನನ್ನಲ್ಲಿ ಕಾರ್ಯವಾಗುತ್ತಾ ಇದೆ ಎಂದು. That's what automatically I become success. ಅದಕ್ಕಾಗಿ ಇದ್ದಕ್ಕಿದ್ದಂಗನೆ ಹಂಗೆ ಸಫಲತೆಯಲ್ಲಿ ಹೋಗುತ್ತಾ ಇದ್ದಾರೆ. Automatically I received favor of God. ಆಟೋಮ್ಯಾಟಿಕ್ ಆಗಿ ದೇವರ ಒಂದು ದಯೆ ಅವರ ಮೇಲೆ ತೋರಿಸಲ್ಪಡ್ತಾ ಇದೆ. When you know the grace of Lord Jesus Christ is with you, ನೀನು ಕೂಡ ನಿನ್ನ ಯೇಸು ಕ್ರಿಸ್ತನ ಕೃಪೆ ನಿನ್ನ ಸಂಗಡ ಇದೆ ಅಂತ ತಿಳ್ಕೊಳ್ಳುವಾಗ, I tell you, you always be above, ನೀನು ಯಾವಾಗಲೂ never ಕೂಡ under. ನೀನು ಮೇಲೆ ಇರುವವನಾಗೆ ಇರುತ್ತಿ, ಕೆಳಗೆ ಹೋಗುವುದಿಲ್ಲ. Every day you make progress with that grace. ಪ್ರತಿದಿನ ಕೂಡ ಆ ಕೃಪೆಯಿಂದ, ಕ್ರಿಸ್ತನ ಕೃಪೆಯಿಂದ ನೀನು ಉತ್ತೀರ್ಣನಾಗಿರುತ್ತಿ. Every day you receive progress when you have that gift of righteousness. ಆ ಒಂದು ನೀತಿಯ ವರದಿಂದ ಪ್ರತಿದಿನ ಕೂಡ ನೀನು ಉತ್ತೀರ್ಣತೆ ಹೊಂದುತ್ತಿ. You move forward. You don't be stagnant. ನೀನು ಮುಂದೆಗೆ ಹೋಗ್ತಿ, ಎಲ್ಲಿದ್ದು ಅಲ್ಲೇ ಇರೋದಿಲ್ಲ, ಮುಂದೆಗೆ ಹೋಗ್ತಾನೆ ಇರ್ತೀವಿ. ಆಮೆನ್. ಆಮೆನ್. ಭಾಳ ಜನ ಹೇಳ್ತಾರೆ, ಸಾಕು ಬಿಡಪ್ಪ, ಇಷ್ಟುವರೆಗೆ ಬಂದಿನಿ ಸಾಕು. ಭಾಳ ಜನರು ಸಾಕಪ್ಪ, ಇಷ್ಟು ಸಾಕಂತಾರೆ. ಇವಾಗ G5 ಇದ್ದೀನಿ ಸಾಕು, G6 ಇದ್ದೀನಿ ಸಾಕು, ಪ್ರಮೋಷನ್. G6ನಲ್ಲಿದ್ದೀನಿ, G5ದಲ್ಲಿದ್ದೀನಿ ಸಾಕು ಅಂತಾರೆ. ಆಲ್ವೇಸ್ ಫಾರ್ವರ್ಡ್, ಬಿ ಫಾರ್ವರ್ಡ್. ಯಾವಾಗಲೂ ಮುಂದಕ್ಕೆ ಹೋಗು, ಸಾಕು ಅನ್ಬೇಡ, ಸಾಕು ಅನ್ಬೇಡ. ಹಲ್ಲೆಲೂಯಾ, ಆಮೆನ್. ಆಮೆನ್. Because you wanted you to be top. ಯಾಕಂದ್ರೆ ದೇವರೇ ನಿನ್ನನ್ನು ಮೇಲೆ ಕೆತ್ತಬೇಕಂತಿದ್ದಾರೆ, ಮೇಲೆ ಇರಬೇಕಂತ ಬಯಸ್ತಾನೆ. That's what His grace is with you. His gift is given to you. ಅದಕ್ಕಾಗಿ ಆತನ ಕೃಪೆ, ಆತನ ನೀತಿ ಬಹುಮಾನವನ್ನು ನಿಮಗೆ ಕೊಡಲ್ಪಟ್ಟಿದೆ. Romans 5:20 says, ರೋಮ 5:20 ಹೇಳುತ್ತದೆ, grace is more powerful than sin. ಈ ಕೃಪೆ ಅನ್ನುವಂಥದ್ದು ಪಾಪ ಮಾಡುವಂತ ವಿಷಯಕ್ಕೆ, ಪಾಪಕ್ಕಿಂತ ಶಕ್ತಿ ಉಳ್ಳುವಂಥದ್ದು. Amen. ಆಮೆನ್. Many people fear about sin. ಅನೇಕರು ಪಾಪದ ಕುರಿತು ಭಯಪಡ್ತಾ ಇರ್ತಾರೆ. That means they fear about Satan. ಅದನ್ನ ಅರ್ಥ, ಪಾಪ ಅಂದ್ರೆ ಯಾರು? ಸಾತಾನು. ಸಾತಾನಕ್ಕೆ ಭಯಪಡ್ತಾ ಇರ್ತಾರೆ. But I tell you, this grace is more powerful than sin. ಆದ್ರೆ ಈ ಕೃಪೆ ಆ ಪಾಪಕ್ಕಂತ ಶಕ್ತಿ ಉಳ್ಳುವಂತ ಕೃಪೆ. ಆಮೆನ್. Jesus Christ is more powerful than Satan. ಯೇಸು ಈ ಸಾತಾನಕ್ಕಿಂತ, ಸಾತಾನ ವಿಷಯಗಳಿಗಿಂತ ಬಹಳಷ್ಟು ಶಕ್ತಿ ಉಳ್ಳುವವನು. Amen. ಆಮೆನ್. Hallelujah. Hallelujah. When that grace take over your life, ಆ ಕೃಪೆ ನಿನ್ನನ್ನು ಆವರಿಸಿ ಹತೋಟಿಯಲ್ಲಿ ತೆಗೆದುಕೊಳ್ಳುವಾಗ, sin has no power over your life. ಪಾಪಕ್ಕೆ, ಸಾತಾನಿಗೆ ನಿನ್ನ ಮೇಲೆ ಅಧಿಕಾರವಿರುವುದಿಲ್ಲ. Amen. ಆಮೆನ್. When Jesus Christ taken over your life, ಯೇಸು ಕ್ರಿಸ್ತನು ನಿಮ್ಮನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿರುವಾಗ, ಆ ದಿನದಲ್ಲಿ ತೆಗೆದುಕೊಳ್ಳುವಾಗ, no demon, no Satan, no weakness has power over your life. ದೆವ್ವವಾಗಲಿ, ಸಾತಾನಾಗಲಿ, ಯಾವುದೇ ಬಲಹೀನತೆ ಆಗಲಿ ನಿನ್ನ ಮೇಲೆ ಪ್ರಭುತ್ವ ಮಾಡುವುದಕ್ಕೆ ಆಗುವುದಿಲ್ಲ, ನಿನ್ನನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. That's what Paul said, let this grace of Lord Jesus Christ be with you ಅದಕ್ಕಾಗಿ always. ಪೌಲನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಕೃಪೆ ಯಾವಾಗಲೂ ನಿಮ್ಮ ಸಂಗಡ ಇರಲಿ ಅಂತ ಬಯಸ್ತಾ ಇದ್ದಾರೆ. Amen. ಆಮೆನ್. When that grace is with us, I tell you, sin has no power over us. ಆ ಕೃಪೆ ನಮ್ಮ ಸಂಗಡ ಇರುವಾಗ ಪಾಪಕ್ಕೆ ನಮ್ಮ ಮೇಲೆ ಅಧಿಕಾರ ಇರೋದಿಲ್ಲ, ಶಕ್ತಿ ಇರುವುದಿಲ್ಲ. 21st verse said, 21ನೇ ವಚನ ಹೇಳುತ್ತದೆ, grace reign through righteousness. ಈ ಕೃಪೆ ಅನ್ನುವಂಥದ್ದು ನೀತಿಯಿಂದ ಪರಿಪಾಲಿಸುತ್ತದೆ. Hallelujah. Hallelujah. That's what keep that gift of righteousness always. ಅದಕ್ಕಾಗಿ ನೀತಿಯ ಬಹುಮಾನವನ್ನು ಯಾವಾಗಲೂ ನಿನ್ನ ಸಂಗಡ ಇಟ್ಕೋಬೇಕು. When you have a guilty conscience, ನಿನಗೆ ಅಪರಾಧ ಭಾವನೆ ಇದ್ರೆ you cannot reign. ನೀನು ಪರಿಪಾಲಿಸುವುದಿಲ್ಲ. Even though Jesus Christ is in you, when you have a guilt, you cannot reign. ಯೇಸು ಕ್ರಿಸ್ತ ನಿನ್ನಲ್ಲಿ ಇದ್ದಾಗಲೂ ಕೂಡ ಅಪರಾಧ ಭಾವನೆ ನಿನಗೆ ಇದ್ರೆ ನೀನು ಪರಿಪಾಲಿಸುವುದಕ್ಕೆ ಆಗುವುದಿಲ್ಲ. You received gift of righteousness. ನೀನು ಯೇಸು ಕ್ರಿಸ್ತನ ನೀತಿ ಬಹುಮಾನವನ್ನು ಪಡೆದುಕೊಂಡಿದೀಯಾ? Keep that gift always. ಯಾವಾಗಲೂ ಆ ನೀತಿಯ ಬಹುಮಾನವನ್ನು ನಿನ್ನ ಸಂಗಡ ಇಟ್ಕೋ. Amen. ಆಮೆನ್. Then I tell you, you can reign. ಅವಾಗ ಯೇಸು ಕ್ರಿಸ್ತನಿಂದ ನೀನು ಪರಿಪಾಲಿಸ್ತೀಯೇ. Even though Jesus Christ is with you, you cannot reign because sometimes you lost that gift of righteousness. ಯೇಸು ಕ್ರಿಸ್ತ ನಿನ್ನ ಸಂಗಡ ಇದ್ರೆ ಕೂಡ ನೀನು ಪರಿಪಾಲಿಸುವುದಕ್ಕೆ ಆಗುತ್ತಾ ಇಲ್ಲ. ಕಾರಣ ಏನಂದ್ರೆ ಆ ನೀತಿಯನ್ನು ಬಹುಮಾನವಾಗಿ ನೀನು ಸಂಗಡ ಇಟ್ಕೊಂಡಿಲ್ಲ. Always keep that gift of righteousness. ಯಾವಾಗಲೂ ನೀತಿಯನ್ನು, ಯೇಸು ಕ್ರಿಸ್ತನು ಕೊಟ್ಟಿರುವಂತ ನೀತಿಯ ಬಹುಮಾನವನ್ನು ನಿನ್ನ ಸಂಗಡ ಇಟ್ಕೋ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Don't keep aside.
ಬಗಲಿಗೆ Always ಇಡಬೇಡ. say that I am righteous. ಯಾವಾಗ್ಲೂ ನೀ ಹೇಳು ನಾನು ನೀತಿವಂತನೆಂದು. Always I am having gift of righteousness. ಯಾವಾಗ್ಲೂ ಹೇಳು ನನಗೂ ನೀತಿಯ ಬಹುಮಾನವಿದೆ ಎಂದು. Then you can reign through Lord Jesus ಅವಾಗ Christ. ಯೇಸು ಕ್ರಿಸ್ತನಿಂದ ನೀವು ಪರಿಪಾಲಿಸಲ್ಪಡ್ತೀರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. How many understood what I have said ನಾನು this morning? ಈಗ ಸಭಾಪಾಲಕರು ಹಂಚಿರುವಂತ ವಿಷಯಗಳು ಎಷ್ಟು ಜನರಿಗೆ ಅರ್ಥವಾಗುತ್ತಾ ಇದೆ? I tell you, this is very important. ಇವು ಬಹಳ ಪ್ರಾಮುಖ್ಯವಾದದ್ದು. Grace of Lord Jesus Christ be with you ಯೇಸು always. ಕ್ರಿಸ್ತನ ಕೃಪೆ ಯಾವಾಗಲೂ ನಿಮ್ಮ ಸಂಗಡ ಇರುವಂತದ್ದು. Second thing, love of God be with you always. ಎರಡನೇದು ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರಲಿ. What the mean of love of God? ದೇವರ ಪ್ರೀತಿ ಅಂದ್ರೆ ಅರ್ಥ ಏನು? For what Paul said, love of God be with you always. ಯಾಕೆ ಪೌಲನು ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರಲಿ ಅಂತ ಹೇಳಿದ್ದಾರೆ? That means ಅದರರ್ಥ God loving you. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಎಂದು. Amen. ಆಮೆನ್. When Paul said, love of God be with you always, ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರಲಿ ಅಂದ್ರೆ ಅರ್ಥ God is loving you always. ಯಾವಾಗಲೂ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. Amen. ಆಮೆನ್. Let this be with you. ಈ ಪ್ರೀತಿ ದೇವರು ನಿನ್ನನ್ನು ಪ್ರೀತಿಸುವಂತ ಪ್ರೀತಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ. Be conscious of this. ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನಂತ ಎಚ್ಚರಿಕೆ ಉಳ್ಳವನಾಗಿರು. Wherever you go, ಎಲ್ಲಿಗೆ think ನೀನು- about yourself. God loving me. ಯಾವಾಗಲೂ ಎಲ್ಲಿಗೆ ಹೋಗಿದ್ರೆ ಕೂಡ ನೀನು ಯೋಚನೆ ಮಾಡಬೇಕು, ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಆತನ ಪ್ರೀತಿ ನನ್ನ ಸಂಗಡಿದೆ ಎಂದು. Remember, meditate His love. ಆತನ ಪ್ರೀತಿಯನ್ನು ನೆನಪು ಮಾಡಿಕೋ, ಅದನ್ನು ಧ್ಯಾನಿಸು. How can you fail? ಅವಾಗ ಹೇಗೆ ಸೋತೋಗುತ್ತಿ? Amen. ಆಮೆನ್. Some says, ಕೆಲವರು ಹೇಳ್ತಾರೆ God loving everybody. ದೇವರು ಎಲ್ಲರನ್ನೂ ಪ್ರೀತಿ ಮಾಡುತ್ತಾನೆ ಅಂತ ಹೇಳ್ತಾರೆ. Yes, I tell you, He does. ಹೌದು, ಕರೆಕ್ಟೇ, ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ. But God loves everybody, ದೇವರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. and He loves somebody in special. ಆದರೆ ಕೆಲವ್ರನ್ನು ಪ್ರತ್ಯೇಕವಾಗಿ ಆತನ ಪ್ರೀತಿ ಮಾಡ್ತಾನೆ. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. Because everybody will not say that God loves me. ಎಲ್ಲರೂ ಕೂಡ ಹೇಳುವುದಕ್ಕೆ ಆಗುವುದಿಲ್ಲ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ Even ಅಂತ. though He loves everybody, ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾಗಲೂ ಕೂಡ ಆತನು only few says God loves me. ಆದ್ರೆ ಕೆಲವರು ಮಾತ್ರ ಹೇಳ್ತಾರೆ ಬಾಯಿ ತೆರೆದು ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಎಂದು. Amen. ಆಮೆನ್. Parents love children, all children, ಮಕ್ಕಳನ್ನು ತಂದೆ ತಾಯಿಗಳು ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. but only some children say that my daddy loves me. ಆದ್ರೆ ಕೆಲವರು ಮಾತ್ರ ನನ್ನ ತಂದೆ ಕೆಲವು ಮಕ್ಕಳು ಮಾತ್ರ ನಮ್ಮ ಡ್ಯಾಡಿ ನನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ. Other children says parents love everybody, ಅವ್ರಂತಾರೆ ಎಲ್ಲರೂ ಪ್ರೀತಿ ಮಾಡ್ತಾರಲ್ಲ ಅಪ್ಪ ಅಂತ ಹೇಳ್ತಾರೆ. but one says he loves me more. ಆದ್ರೆ ಒಬ್ಬರು ಹೇಳ್ತಾನೆ ಅಪ್ಪ ನನ್ನನ್ನೇ ಬಹಳ ಪ್ರೀತಿ ಮಾಡ್ತಾ ಇದ್ದಾನೆಂದು. So that time your parent also say that I love that child more. ಆ ಸಮಯದಲ್ಲಿ ಆ ಮಾತು ನಿನ್ನ ಮಾತು ಅರಿಕೆ ಕೇಳಿರುವಂತ ತಂದೆ ಆಗಲಿ ಆತನ ಹೇಳ್ತಾನೆ ಹೌದು ನಾನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. Amen. ಆಮೆನ್. Love of God be with you always. ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರಲಿ. That means ಅದರರ್ಥ always say that God loves me. ಯಾವಾಗಲೂ ನೀನು ಹೇಳು ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಎಂದು. Wherever you go, testify that God loves me. ಎಲ್ಲಿಗೆ ಹೋದ್ರೆ ಕೂಡ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನೀನು ಸಾಕ್ಷಿ ಹೇಳು. That love empowers you to be success. ಆ ಪ್ರೀತಿ ದೇವರ ಪ್ರೀತಿ ನೀನು ಸಫಲತೆ ಹೊಂದುವುದಕ್ಕೆ ನಿನ್ನನ್ನು ಶಕ್ತಿ ಉಳ್ಳವನಾಗಿ ಬಲವುಳ್ಳವನಾಗಿ ಮಾಡುತ್ತದೆ. Second Chronicles 28:4 says, ಎರಡನೇ ಪೂರ್ವಕಾಲ ವೃತ್ತಾಂತಗಳು 28:4, 28:4 ವಚನ ಹೇಳುತ್ತದೆ. here David said God liked me ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ ದೇವರು ನನ್ನನ್ನು ಇಷ್ಟಪಡ್ತಾನೆ and make me king. ಅದನ್ನು ಇಷ್ಟಪಟ್ಟಿದ್ದಾನೆ, ಅದಕ್ಕಾಗಿ ನನ್ನನ್ನು ರಾಜನಾಗಿ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. If God did not like David, how can he will become a king? ದಾವೀದನ್ನು ದೇವರು ಪ್ರೀತಿ ಮಾಡದೇ ಇದ್ರೆ ಹೇಗೆ ರಾಜನಾಗುತ್ತಾ ಇದ್ದನು? Hallelujah. ಈ ರಾಜನ ಆಗ್ಬಿಟ್ಟಿದ್ದಾನೆ. ಹೆಂಗಾಗಿದ್ದಾನೆ ರಾಜನು? God liked him and made him a king. ಹೆಂಗ್ ರಾಜನಾಗಿದ್ದಾನಪ್ಪ ಅಷ್ಟಷ್ಟು ಹಂಗಲ್ಲ, ದೇವರು ಪ್ರೀತಿ ಮಾಡಿ ಇಷ್ಟಪಟ್ಟಿದ್ದಾನೆ, ಅದಕ್ಕಾಗಿ ಆತನು ಅರಸನಾಗಿ ಮಾಡಿದ್ದಾನೆ. I tell you, God liked me, that's what I am preaching His word. ದೇವರು ಸಭಾಪಾಲಕರನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ. Otherwise I could not. ಇಲ್ಲದಿದ್ರೆ ಬೋಧಿಸುವುದಕ್ಕೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. Is it God loved you? ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರಾ? Always express that love. ಯಾವಾಗಲೂ ಆ ಪ್ರೀತಿಯನ್ನು ನೀನು ಹೊರಗೆ ಹೇಳು. That's what Paul said. Always express that love. God loves you. ಅವಾಗ ಅದಕ್ಕಾಗಿ ಪೌಲ ಹೇಳ್ತಾ ಇದ್ದಾನೆ ಆ ಪ್ರೀತಿ ದೇವರ ಪ್ರೀತಿ ನಿನ್ನನ್ನು ಸಂಗಡಿದೆ ಅಂತ ಯಾವಾಗಲೂ ಕೂಡ ಎಕ್ಸ್ಪ್ರೆಸ್ ಮಾಡು, ತೋರಿಸು, ಹೇಳು. 2 Samuel 12 chapter 24th verse said,
ಎರಡನೇ ಸಮುವೇಲನು 12ನೇ ಅಧ್ಯಾಯ 24th verse. 24ನೇ ವಚನ ಹೇಳುತ್ತದೆ, When Solomon was born, ಸೊಲೊಮೋನನು ಹುಟ್ಟಿದಾಗ Bible says ಸತ್ಯವೇದ ಹೇಳುತ್ತದೆ, God loved Solomon. ದೇವರು ಸೊಲೊಮೋನನ್ನು ಪ್ರೀತಿ ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. When we go to the last part of that verse, we'll come to know that. ಆ ಕಡೆ ಭಾಗಕ್ಕೆ ಹೋಗುವಾಗ 24ನೇ ವಚನದಲ್ಲಿ ನಿಮ್ಗೆ ಗೊತ್ತಾಗುತ್ತದೆ ಸೊಲೊಮೋನನ್ನು ದೇವರು ಪ್ರೀತಿಸಿದಾನೆ ಎಂದು. Hallelujah. ಹಲ್ಲೆಲೂಯಾ. He loved everybody, but still it is written God loved Solomon. ಎಲ್ಲರನ್ನು ಪ್ರೀತಿ ಮಾಡ್ತಾನೆ ದೇವರು, ಆದ್ರೆ ಕೂಡ ಇಲ್ಲಿ ಬರೆಸಿದ್ದಾನೆ, ನಾನು ದೇವರು ಸೊಲೊಮೋನನ್ನು ಪ್ರೀತಿ ಮಾಡಿದ್ದಾರೆ ಎಂದು. He loved him specially. That's what it is written in the scripture. ಪ್ರತ್ಯೇಕವಾಗಿ ದೇವರು ಪ್ರೀತಿ ಮಾಡಿದ್ದಾನೆ, ಅದಕ್ಕಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸೊಲೊಮೋನನ್ನು ದೇವರು ಪ್ರೀತಿ ಮಾಡಿದ್ದಾನೆ ಎಂದು. Amen. Think about the Lord Jesus Christ when he was in the world. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಪ್ರಪಂಚದಲ್ಲಿ ಇರುವಾಗ ಯೇಸು ಸ್ವಾಮಿ ವಿಷಯಗಳನ್ನು ನೀವು ಆಲೋಚಿಸಿರಿ. Jesus had 12 disciples. ಯೇಸುವಿಗೆ 12 ಶಿಷ್ಯರಿದ್ರು. But he loved John so much. ಆದರೆ ಯೋಹಾನು, ಶಿಷ್ಯನಾಗಿರುವಂತ ಯೋಹಾನು ಯೇಸು ಬಹಳಷ್ಟು ಪ್ರೀತಿ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. That's what John 13:23 says. ಅದಕ್ಕಾಗಿ ಯೋಹಾನ ಸುವಾರ್ತೆ 13:23 ಹೇಳುತ್ತದೆ, John called himself the disciple whom Jesus loved. ಯೋಹಾನ್ ಹೇಳ್ತಾ ಇದ್ದಾನೆ, ತಾನು ಯೇಸು ಪ್ರೀತಿ ಮಾಡಿರುವಂತ ಶಿಷ್ಯನು ಅಂತ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. Hallelujah. ಹೆಚ್ಚಾಗಿ ದೇವರು ಯೇಸು ಪ್ರೀತಿ ಮಾಡಿರುವಂತ ಶಿಷ್ಯನು ಆತನ ನಾನೇ ಅಂತ ಹೇಳ್ಕೊಳ್ತಾ ಇದ್ದಾನೆ. David said God liked me. ದಾವೀದನಂದ ದೇವರು ನನ್ನನ್ನು ಬಹಳ ಇಷ್ಟಪಟ್ಟಿದ್ದಾನೆ. Here John says, oh Jesus loved me. ಇಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ, ಯೇಸು ನನ್ನನ್ನು ಬಹಳಷ್ಟು ಪ್ರೀತಿ ಮಾಡಿದ್ದಾನೆ, ಆ ಶಿಷ್ಯನ್ ನಾನೆಂದು. ಆದರೆ some believers says Jesus forgot me. ಆದರೆ ಕೆಲವು ವಿಶ್ವಾಸಿಗಳು ಹೇಳ್ತಾರೆ ಯೇಸು ನನ್ನ ಮರ್ತು ಬಿಟ್ಟಾನಪ್ಪ ಅಂತ. See, comparing yourself. ಹೋಲಿಕೆ ನೋಡ್ರಿ ಹೆಂಗಿರ್ತದೋ ಅರಿಕೆ ನಂಬಿಕೆ. But Paul said, love of God be with you always. ಆದರೆ ದೇವರು ಪೌಲನ ಹೇಳ್ತಾ ಇದ್ದಾನೆ, ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರಲಿ. Always. ಯಾವಾಗಲೂ. Always conscious about the love of God. ಯಾವಾಗಲೂ ಈ ದೇವರ ಪ್ರೀತಿ ಕುರಿತು ಎಚ್ಚರಿಕೆ ಉಳ್ಳವನಾಗಿರಬೇಕು. Amen. Amen. One young man came to the Lord Jesus Christ in Mark 10 chapter 21st verse. ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬ ಯೌವನಸ್ಥನು ಯೇಸುವಿನ ಹತ್ತಿರ ಬಂದಿದ್ದಾನೆ. And asked many questions. ಅನೇಕ ಪ್ರಶ್ನೆಗಳು ಕೇಳಿದನು. But Bible says, ಆದರೆ ಸತ್ಯವೇದ ಹೇಳುತ್ತದೆ, Jesus loved him. ಯೇಸು ಆತನ್ನು ಪ್ರೀತಿಸಿದಾನೆ. Hallelujah. Hallelujah. Everybody Jesus loved, but I tell you here mentioned Jesus loved that young man. ಎಲ್ಲರನ್ನು ದೇವರು ಪ್ರೀತಿ ಮಾಡ್ತಾನೆ, ಯೇಸು ಪ್ರೀತಿ ಮಾಡ್ತಾನೆ, ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ ಆ ಯೌವನಸ್ಥನ್ನು ಪ್ರೀತಿ ಮಾಡಿದಾನೆ ಯೇಸು. Amen. Amen. Now he is telling you, ಈಗ ಆತನು ನಿಮಗೆ ಹೇಳುವುದು, you come in this love. ಈ ಪ್ರೀತಿಗೆ ನೀವು ಕೂಡ ಬಂದಿದ್ದೀರಿ. Amen. Amen. God loves you. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. Hallelujah. Hallelujah. How many say that God loves me? ಎಷ್ಟು ಜನರು ಹೇಳ್ತೀರಿ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಎಂದು? So if God loves you, what you have to do? ದೇವರು ಪ್ರೀತಿ ಮಾಡುವಾಗ ನಾವೇನ್ ಮಾಡಬೇಕು? Tell somebody. ಹೇಳ್ರಿ ಏನಾದ್ರು. You are telling that God loves me. ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನೀನು ಹೇಳ್ತಾ ಇದ್ದೀಯ. Why he loves you? ಯಾಕೆ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ? God loves you because he cannot love pagans. He can love pagans through you. ಈ ದೇವರು ಅನ್ಯ ಜನರನ್ನು ಆತನು ಪ್ರೀತಿ ಮಾಡೋದಕ್ಕೆ ಆಗುವುದಿಲ್ಲ. ಇತರರನ್ನು ರಕ್ಷಣೆ ಹೊಂದದೇ ಇರುವರು ನಿನ್ನಿಂದ ಪ್ರೀತಿ ಮಾಡೋದಕ್ಕಾಗಿ ಆತನು ಇದ್ದಾನೆ. Hallelujah. Hallelujah. ನಿನ್ನನ್ನು ಪ್ರೀತಿ ಮಾಡುವುದು ನಿನ್ನಿಂದ ಇತರರನ್ನು ಪ್ರೀತಿ ಮಾಡೋದಕ್ಕೆ. He loves you so that he loves through you others. ಆತ ನಿನ್ನನ್ನು ಪ್ರೀತಿ ಮಾಡುವುದು ನಿನ್ನಿಂದ ಇತರರನ್ನು ಪ್ರೀತಿಸುವುದಕ್ಕಾಗಿ. He love others through you. ನಿನ್ನಿಂದಲೇ ಆತನು ಪ್ರೀತಿ ಮಾಡ್ತಾನೆ ಮನುಷ್ಯರನ್ನು, ಇತರರನ್ನು. Amen. Amen. He cannot love others directly because they are not known his love. ಇತರರನ್ನು ದೇವರು ಡೈರೆಕ್ಟ್ ಆಗಿ ಪ್ರೀತಿ ಮಾಡಲು ಆಗುವುದಿಲ್ಲ, ಯಾಕಂದ್ರೆ ಅವರು ದೇವರ ಪ್ರೀತಿನ ಅರ್ಥ ಮಾಡಿಕೊಳ್ಳದೇ ಇರುವಂತವರು. God's love work others through you. ಆ ದೇವರ ಪ್ರೀತಿ ನಿನ್ನಿಂದ ಇತರರ ಜೀವನದಲ್ಲಿ ಕೂಡ ಪ್ರೀತಿ ಕಾಣಿಸಬೇಕಂತ ಆತ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. Amen. Amen. His love is with you. Always means always you must be ready to love others through Lord Jesus Christ. ನೀವು ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರಲಿ ಅಂದ್ರೆ ಯಾವಾಗಲೂ ದೇವರ ಪ್ರೀತಿಯಿಂದ ನೀನು ಇತರರನ್ನು ಪ್ರೀತಿಸುವಂತೆ ಯಾವಾಗಲೂ ಹಿಡ್ಕೊಳ್ಳಬೇಕು. When you have something you can give to
ನಿನ್ನಲ್ಲಿ ಏನಾದರೂ ಇದ್ರೆ ನೀನು ಇತರರಿಗೆ ಕೊಡುವುದಕ್ಕೆ ಆಗುತ್ತದೆ. If you have a love of God, you can give that love to others. ನಿನ್ನಲ್ಲಿ ದೇವರ ಪ್ರೀತಿ ಇದ್ರೆ ಆ ದೇವರ ಪ್ರೀತಿಯನ್ನು ಇತರರಿಗೆ ಕೊಡುವುದಕ್ಕೆ ಆಗುತ್ತದೆ. That's what keep this love of God always be with you. ಯಾವಾಗಲೂ ದೇವರ ಪ್ರೀತಿಯನ್ನು ನಿನ್ನ ಸಂಗಡ ಹಿಡ್ಕೋ. Hallelujah. ಹಲ್ಲೆಲೂಯಾ. This is supernatural. ಇದು ಅಸಾಧಾರಣವಾಗಿರುವಂತ ಪ್ರೀತಿ. When you study Solomon, ನೀನು ಸೊಲೊಮೋನ್ ಬಗ್ಗೆ ನೀನು ಕೇಳುವಾಗ you will be amazed ನೀನು ಬಹಳಷ್ಟು ಆಶ್ಚರ್ಯ ಪಡ್ತೀಯ. how he loves people. ಹೇಗೆ ಸೊಲೊಮೋನ್ ಜನರನ್ನು ಪ್ರೀತಿಸ್ತಾನೆ ಎಂದು. Because God loved him, how he loved people, you will be amazed. ದೇವರು ಸೊಲೊಮೋನ್ ಪ್ರೀತಿ ಮಾಡಿದ್ದಾನೆ, ಅದಕ್ಕಾಗಿ ಸೊಲೊಮೋನ್ ಜನರನ್ನು ಪ್ರೀತಿ ಮಾಡುವಾಗ ಆಶ್ಚರ್ಯ ಪಡ್ತೀವಿ. When you love people, ನೀವು ಜನರನ್ನು ಪ್ರೀತಿ ಮಾಡಿದ್ರೆ you makes them successful as you are successful. ನೀನು ಹೇಗೆ ಸಫಲತೆಯಲ್ಲಿ ಇರ್ತೀಯೋ ಆ ರೀತಿಯಲ್ಲಿ ಅವ್ರನ್ನು ಕೂಡ ಸಫಲತೆ ಪಡಿಸಬೇಕಂತ ಆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಿ. Amen. ಆಮೆನ್. If I give 100 rupees daily, ನಿನಗೆ ಸಭಾಪಾಲಕರು 100 ರೂಪಾಯಿ ದಿನಾಲು ಕೊಡ್ತಾ ಇದ್ರೆ, so you will expect daily 100 rupees from me. 100 ರೂಪಾಯಿ ಪ್ರತಿದಿನ ಎದುರು ನೋಡ್ತಾ ಇರ್ತೀವಿ. But if I teach how to earn money, ಆದರೆ 100 ರೂಪಾಯಿಯನ್ನು ಹೇಗೆ ಹಣವನ್ನು ಹೇಗೆ ಸಂಪಾದಿಸಬೇಕೋ ಬೋಧಿಸಿದರೆ you will be always have money. ಯಾವಾಗಲೂ ನಿನ್ನ ಸಂಗಡನೆ ದುಡ್ಡು ಇರುತ್ತದೆ. Hallelujah. ಹಲ್ಲೆಲೂಯಾ. What I am doing from here, ಇಲ್ಲಿಂದ ಸಭಾಪಾಲಕರು ಏನು I ಬೋಧಿಸ್ತಾ am ಇದ್ದಾರೆ? successful, I am making you successful. ಇಲ್ಲಿ ಸಭಾಪಾಲಕರು ಸಫಲತೆ ಜೀವನದಲ್ಲಿ ಇದ್ದಾರೆ. ಆ I ಸಫಲತೆ want ಜೀವನದಲ್ಲಿ to make ನಿನ್ನನ್ನು you successful. ನೀವು ಕೂಡ ಸಫಲತೆ ಹೊಂದುವಂತೆ ಮಾಡ್ತಾ ಇದ್ದಾರೆ, ಬೋಧಿಸ್ತಾ ಇದ್ದಾರೆ. I am not in need, I want to make you shouldn't have any want. ಸಭಾಪಾಲಕರಿಗೆ ಏನು ಕೊರತೆ ಇಲ್ಲ, ನೀವು ಕೂಡ ಯಾವ ಕೊರತೆ ಇಲ್ಲದೆ ಜೀವಿಸುವಂತೆ ಅಂತ ಹೇಳ್ತಾ I am ಇದ್ದಾರೆ. not in debt, I want all my people. ಸಭಾಪಾಲಕರಿಗೆ ಸಾಲ ಇಲ್ಲ, ನನ್ನ ಜನರು ಕೂಡ ನನ್ನ ಕಾಂಗ್ರಿಗೇಷನ್ ಕೂಡ ಸಾಲ ಇಲ್ಲದೆ ಇರಬೇಕಂತ I ಅವರು am ಬೋಧಿಸ್ತಾರೆ. successful, I want to make you successful. ಸಭಾಪಾಲಕರು ಸಫಲತೆಯಲ್ಲಿದ್ದಾರೆ, ಅದಕ್ಕಾಗಿ ಆ ಸಫಲತೆ ನೀವು ಕೂಡ ಇರಬೇಕಂತ ಬಯಸ್ತಾ ಇದ್ದಾರೆ. I am holy, walking in holy. ಸಭಾಪಾಲಕರು ಪರಿಶುದ್ಧತೆಯಲ್ಲಿ ಜೀವಿಸ್ತಾ ಇದ್ದಾರೆ, I ಪರಿಶುದ್ಧತೆಯಲ್ಲಿ want to ನಡೀತಾ make ಇದ್ದಾರೆ. you walking in holiness. ನೀವು ಕೂಡ ಪರಿಶುದ್ಧತೆಯಲ್ಲಿ ನಡಿಬೇಕಂತ ಅವರು ಬೋಧಿಸ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. I tell you, God loved Solomon. He make the people successful as he is successful. ಸೊಲೊಮೋನನ್ನು ದೇವರು ಪ್ರೀತಿ ಮಾಡಿದ್ದಾನೆ, ಆತನಿಂದ ಜನರು ಸಫಲತೆ ಹೊಂದುವಂತೆ ದೇವರು ಸೊಲೊಮೋನನ್ನು ಉಪಯೋಗಿಸಿಕೊಂಡಿದ್ದಾನೆ. ಆ ದಿವಸ Bible says in the days of Solomon, Israel was so prosperous. ಸೊಲೊಮೋನು ಸಮಯದಲ್ಲಿ ವಾಕ್ಯ ಹೇಳುತ್ತದೆ, ಇಸ್ರಾಯೇಲ್ ಜನರೆಲ್ಲರೂ ಬಹಳಷ್ಟು ಅಭಿವೃದ್ಧಿ ಹೊಂದಿದ್ದಾರೆ. That's what First Kings 10th chapter, when we see how Israel was prospered, you will come to know that. ಮೊದಲನೇ ಅರಸರ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಇಸ್ರಾಯೇಲ್ ಜನರು ಹೇಗೆ ಅಭಿವೃದ್ಧಿ ಹೊಂದಿದ್ದಾರೆ ಎಂದು. I tell you, in his days there is no poverty. ಆ ದಿವಸಗಳಲ್ಲಿ ಇಸ್ರಾಯೇಲ್ ಜನರಲ್ಲಿ ಬಡತನವೇ ಇಲ್ಲ. All nations they are giving yearly gold, silver, whatever they need they are giving to Solomon. ಆ ದಿವಸಗಳಲ್ಲಿ ಎಲ್ಲಾ ಅರಸರು ಕೂಡ ಬೆಳ್ಳಿ ಬಂಗಾರ ಎಲ್ಲ ತೆಗೆದುಕೊಂಡು ಬಂದು ಸೊಲೊಮೋನ್ ಹತ್ರ ಬರ್ತಾ ಇದ್ರು. Yearly once they come and giving. ವರ್ಷಕ್ಕೊಂದು ಸತಿ ಬಂದವರು ಕೊಡ್ತಾ ಇದ್ರು. Hallelujah. ಹಲ್ಲೆಲೂಯಾ. Because that much supernatural wisdom is working through Solomon. ಯಾಕಂದ್ರೆ ಸೊಲೊಮೋನದಿಂದ ಅಸಾಧಾರಣವಾಗಿರುವಂತ ಜ್ಞಾನವು ಪ್ರತ್ಯಕ್ಷವಾಗುತ್ತಾ ಇತ್ತು. That's what I tell you, all Israel is full of prosperity. ಅದಕ್ಕಾಗಿ ಇಸ್ರಾಯೇಲ್ ಜನರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರುವಂತ ಅಭಿವೃದ್ಧಿ ಕಾಣಿಸಿತ್ತು ಆ ದಿವಸದಲ್ಲಿ. First King 10th chapter 21st verse said, ಮೊದಲನೇ ಅರಸರ 10ನೇ ಅಧ್ಯಾಯ 21ನೇ ವಚನ ಹೇಳುತ್ತದೆ, silver was not valid in the days of Solomon. ಸೊಲೊಮೋನ್ ಕಾಲದಲ್ಲಿ ಬೆಳ್ಳಿಗೆ ಬೆಲೆನೇ ಇಲ್ಲ, Only gold. ಗೋಲ್ಡ್ ಮಾತ್ರನೇ ಬೆಲೆ. Hallelujah. ಅಂದ್ರೆ ಬೆಳ್ಳಿ ಮಾತ್ರನೇ ಇತ್ತು, ಬಂಗಾರ ಮಾತ್ರನೇ ಇತ್ತು. ನಿನಗೆ ಎಲ್ಲ ಬಂಗಾರ ಇದ್ರೆ ಬೆಳ್ಳಿಗೆ ಯಾಕೆ ಹೋಗ್ತೀಯ ಹೇಳು? Hallelujah. When you have all the gold, ನಿನ್ನ ಹತ್ರ ಬಂಗಾರೇ ಇದ್ರೆ ಎಲ್ಲ ಬೆಳ್ಳಿಗೆ ಯಾಕೆ ಹೋಗ್ತೀವಿ? Hallelujah. Hallelujah. Solomon has all the gold. Bible says silver was not valid in the days of Solomon. ಸೊಲೊಮೋನಲ್ಲಿ ಆ ಕಾಲದಲ್ಲಿ ಎಲ್ಲರಿಗೆ ಬಂಗಾರ ಇತ್ತು, ಬೆಳ್ಳಿಗೆ ಬೆಲೆನೇ ಇದ್ದಿಲ್ಲ. Hallelujah. Hallelujah. ಬಂಗಾರ ಇಲ್ಲಪ್ಪ, ಬೆಳ್ಳಿನ ಸ್ವಲ್ಪ ಹಾಕೊಂಬನ ಅಂತಂದ್ರೆ ಸ್ವಲ್ಪ ಜನ ಬೆಳ್ಳಿ ಹಾಕೊಂತ. ಕೆಲವು ಜನರು ಬಂಗಾರ ಇಲ್ಲ ಬಿಡಪ್ಪ ಬೆಳ್ಳೆನ್ನ ಹಾಕೊಳ್ಳೋಣ ಅಂತ ಬೆಳ್ಳಿ ಬಂಗಾರ ಉಂಗುರ ಇಲ್ಲ, ಬೆಳ್ಳಿ ಉಂಗುರನ್ನ ಹಾಕೊಂಬನ. ಬಂಗಾರ ಇಲ್ಲ, ಬೆಳ್ಳೆನ್ನ ಹಿಡ್ಕೊಳ್ಳೋಣ. But I tell you, when gold ring is there, why you put? ಒಂದು ವೇಳೆ ಬಂಗಾರ ಉಂಗುರ ಇದ್ರೆ ಸಿಲ್ವರ್ ಹಿಡ್ಕೋದಿಲ್ಲ ನೀನು. Hallelujah. Hallelujah. That's what Bible says. Silver was not valid in the days of Solomon. ಆ ದಿವಸಗಳಲ್ಲಿ ಸತ್ಯವೇದ ಹೇಳುತ್ತದೆ ಸೊಲೊಮೋನ್ ಕಾಲದಲ್ಲಿ ಬೆಳ್ಳಿಗೆ ಬೆಲೆನೇ ಇಲ್ಲ.
When Queen Sheba visited Solomon, ಸೊಲೊಮೋನನು ಕ್ವೀಬ ರಾಣಿ ಆಗಿರುವಂತ ಶೀಬಾ ದೇಶದ ರಾಣಿ ಭೇಟಿಯಾಗಿ ದರ್ಶಿಸಿರುವಾಗ ಬಂದು Bible ಭೇಟಿಯಾಗಿರುವಾಗ says 1 Kings 10 chapter 5th verse. ಮೊದಲನೇ ಅರಸರ 10ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, When she saw servants of Solomon, ಸೊಲೊಮೋನು ಪರಿಚಾರಕರನ್ನು ದಾಸರನ್ನು ಎಲ್ಲರನ್ನು ನೋಡಿರುವಾಗ, how they are positioned, ಅವರು ಹೇಗೆ ಅವರ ಸ್ಥಿತಿ ಸ್ಥಾನವಿತ್ತೋ ನೋಡಿರುವಾಗ, how they are dressed, ಅವರು ಹೇಗೆ ಬಟ್ಟೆಗಳನ್ನು ಧರಿಸಿಕೊಂಡಿದ್ದಾರೋ ನೋಡಿರುವಾಗ, how they served with dignity. ಹೇಗೆ ಅವರು ಬಹಳಷ್ಟು ಡಿಗ್ನಿಫೈಡ್ ಆಗಿ ಕೆಲಸ ಮಾಡ್ತಾ ಇರುವಾಗ Hallelujah. ಅದೆಲ್ಲ ನೋಡಿದ್ದಾರೆ. ನಮ್ಮ ಕೆಲಸಗಾರರು ಬರ್ತಾರೆ, ಸರಿಯಾಗಿ ಸೀರೆನೇ ಹಳೇ ಸೀರೆ ಅರ್ಧದ್ದು ಕಟ್ಕೊಂಡು ಬರ್ತಾರೆ, ಹೌದಲ್ಲ? ಬಟ್ ಸಲ್ಮೋನ್ ಸರ್ವೆಂಟ್ಸ್ ಆರ್ ನಾಟ್ ಲೈಕ್ ದಟ್. ಸೊಲೊಮೋನು ಕೆಲಸಗಾರ ಆ ರೀತಿಯಲ್ಲ, ಹಳೇ ಸೀರೆ ಡಿಗ್ನಿಟಿ, ವೆಲ್ ಪೊಸಿಷನ್, ಅವರು ಒಳ್ಳೆಯ ಸ್ಥಾನದಲ್ಲಿ ಡಿಗ್ನಿಫೈಡ್ ಆಗಿ ಕಾಣಿಸ್ತಾರೆ, ವೆಲ್ ಡ್ರೆಸ್ಡ್, ಅವರು ಚೆನ್ನಾಗಿ ಬಟ್ಟೆಗಳನ್ನು ಧರಿಸಿಕೊಂಡಿದ್ದವರು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. In 7th verse said, 7ನೇ ವಚನ ಹೇಳುತ್ತದೆ, that Sheba queen told, ಆ ಶೀಬಾ ದೇಶದ ರಾಣಿ ಹೇಳಿದಾಳೆ, half of the things not told me. ಈ ನಾನು ನೋಡ್ತಾ ಇದ್ದೀನಲ್ಲ, ಅರ್ಧ ವಿಷಯಗಳು ನಾನು ಇನ್ನು ಕೇಳಿಲ್ಲ ಹೊರಗಡೆ. Only half I heard. What I have seen is different, is a fool. ಇಲ್ಲಿಗೆ ಬಂದು ನಾನು ನೋಡ್ತಾ ಇದ್ದೆ, ಈತನು ವ್ಯತ್ಯಾಸವುಳ್ಳವನಾಗಿದ್ದಾನೆ. ಈತನ ಬಗ್ಗೆ ನಾನು ಸೊಲೊಮೋನ್ ಬಗ್ಗೆ ಇತರರು ಹೇಳ್ತಾ ಇರುವಾಗ ಕೇಳಿದೆ, ಅದು ಬಂದು ನನಗೆ ಅರ್ಧನೇ ಕೇಳಿಸಲ್ಪಟ್ಟಿದೆ, ಇಲ್ಲಿ ನೋಡಿದ್ರೆ ಇನ್ನೂ ಪ್ರತ್ಯೇಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. When she looked all those who were serving him, she was amazed, the Bible says. ಆತನ ರಾಜ್ಯದಲ್ಲಿ ಕೆಲಸ ಮಾಡುವಂತ ಪರಿಚಾರಕರು ಅವರೆಲ್ಲನ್ನೂ ನೋಡಿರುವಾಗ ಶೀಬಾ ದೇಶದ ರಾಣಿ ಆಶ್ಚರ್ಯಪಟ್ಟಳು. Amen. Amen. Bible says she was amazed of the prosperity she saw in Israel. ಆ ಅಭಿವೃದ್ಧಿಯನ್ನು ನೋಡಿರುವಾಗ ಆ ಶೀಬಾ ರಾಣಿ ಆಶ್ಚರ್ಯಪಟ್ಟಳು. God loves others through us. ದೇವರು ಇತರರನ್ನು ನಮ್ಮಿಂದನೇ ಪ್ರೀತಿ ಮಾಡುತ್ತಾನೆ, ಪ್ರೀತಿ ತೋರಿಸ್ತಾನೆ. That's what Paul said, let this love of God be with you always. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಈ ದೇವರ ಪ್ರೀತಿ ನಿನ್ನ ಸಂಗಡ ಯಾವಾಗಲೂ ಇಡ್ಕೋ. Hallelujah. Hallelujah. When you becomes God's mighty hand for others, ನೀನು ಇತರಕ್ಕೆ ದೇವರ ಬಲವಾದ ಹಸ್ತವಾಗಿ ಇರುವಾಗ God will manifest himself. ದೇವರೇ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ. Hallelujah. ನಿನ್ನಿಂದ He will manifest himself through you in loving others. ನಿನ್ನಿಂದ ಇತರರನ್ನು ಪ್ರೀತಿ ಮಾಡುತ್ತಾ ಇದ್ದಾನಂತ ಆತನು ಪ್ರತ್ಯಕ್ಷಿಸಿಕೊಂಡು ತೋರಿಸ್ತಾನೆ. I tell you, when somebody meet you, ಯಾರಾದರೂ ನಿನ್ನನ್ನು ಭೇಟಿ ಆಗುವಾಗ do they meet the love of God? ಅವರು ದೇವರ ಪ್ರೀತಿಯನ್ನು ಭೇಟಿ ಆಗುತ್ತಾ ಇದ್ದಾರಾ? Because love of God is with you always. ಯಾಕಂದ್ರೆ ದೇವರ ಪ್ರೀತಿ ಯಾವಾಗಲೂ ನಿಮ್ಮ ಸಂಗಡ ಇರುತ್ತದೆ. Amen. ಆಮೆನ್. When they meet, they must meet the love of God. ಅವರು ಭೇಟಿ ಆಗುವಾಗ ದೇವರ ಪ್ರೀತಿಯನ್ನು ಭೇಟಿ ಆಗಬೇಕು. Hallelujah. ಹಲ್ಲೆಲೂಯಾ. I tell you, your love not only in words, that should be in deeds. ನೀನು ದೇವರ ಪ್ರೀತಿಯನ್ನು ಬರೇ ಮಾತುಗಳಿಂದ ಹೇಳುವುದಲ್ಲ, ಕ್ರಿಯೆಗಳಲ್ಲಿ ತೋರಿಸಬೇಕು. Hallelujah. ಹಲ್ಲೆಲೂಯಾ. You must love everybody with the deeds. ನೀನು ಕಾರ್ಯಗಳಿಂದ ಕ್ರಿಯೆಗಳಿಂದ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. Not giving anything to anybody. How you say that God's love is ಯಾರಿಗೆ through me? ಏನು ಕೊಡದೆ ಏನು ಮಾಡದೆ ದೇವರ ಪ್ರೀತಿ ಮಾಡ್ತಾ ಇದ್ದಾನೆ, ದೇವರ ಪ್ರೀತಿ ಮಾಡಿ ಹೇಗೆ ತೋರಿಸಕ್ಕಾಗುತ್ತದೆ? Amen. ಆಮೆನ್. That's what Paul said. You talk more but no love of God manifestation. ನೀವೇನು ಬಹಳಷ್ಟು ಮಾತನಾಡ್ತಾ ಇರ್ತೀವಿ, ಆದರೆ ದೇವರ ಪ್ರೀತಿ ಹೊರಗೆ ಕಾಣಿಸದೇ ಇರುವಂತ ಕ್ರಿಯೆಗಳಿದೆ. We love our circle only. ನಾವು ನಮ್ಮ ಒಂದು ಪರಿಧಿಯನ್ನೇ ನಾವು ಪ್ರೀತಿ ಮಾಡುತ್ತೇವೆ. Those who are round about, our beloveds, our family members, our relatives, our brothers, our sisters. But do you love everybody? ನಾವು ಎಲ್ಲ ನಮ್ಮ ಸುತ್ತಲಿರುವಂಥ ಸಹೋದರನ್ನು ಯಾರನ್ನು ನಮ್ಮ ಸಂಬಂಧಿಕರನ್ನು ಅವ್ರನ್ನೇ ಯಾವಾಗಲೂ ಪ್ರೀತಿ ಮಾಡ್ತಾ ಇರ್ತೀವಿ. We pray for them only. ಅವ್ರಿಗಾಗೆ ನಾವು ಪ್ರಾರ್ಥಿಸ್ತಾ ಇರ್ತೀವಿ. We are not praying for others. ಇತರಕ್ಕಾಗಿ ನಾವು ಪ್ರಾರ್ಥಿಸುವುದಿಲ್ಲ. How can you say that love of God is with you always? ಹೇಗೆ ನೀನು ಹೇಳ್ತೀಯ ದೇವರ ಪ್ರೀತಿ ನನ್ನ ಸಂಗಡಿದೆ ಎಂದು? When love of God is with you always, you will have a compassion towards others out of your family. ನೀನು ದೇವರ ಪ್ರೀತಿ ನಿನ್ನ ಸಂಗಡ ಇರುವಾಗ ಇತರರ ಬಗ್ಗೆ ನಿನಗೆ ದಯೆ ಕನಿಕರ ಬರ್ತದೆ, ನಿನ್ನ ಕುಟುಂಬ ಜನರನ್ನು ಬಿಟ್ಟು ಅವರ ಬಗ್ಗೆ. Hallelujah. ಹಲ್ಲೆಲೂಯಾ. ನಿನ್ನ ಸಂಬಂಧಿಕರಿಗೆ ನಿಮ್ಮ ಹತ್ರ ಇರುವಂತರಿಗೆ ಏನಾದ್ರೆ ರಾತ್ರಿ ಎದ್ದು ಕುಂತು ಬಿಡ್ತೀವಿ ಪ್ರಾರ್ಥನೆ ಮಾಡಕ.
ನಿಮ್ಮ ಸಂಬಂಧಿಕರಿಗೆ ಯಾರ್ಕನ್ನ ಏನಾಗಿದ್ರೆ ಅವಾಗ ರಾತ್ರಿ ಎತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿ. ಕಣ್ಣೀರು ಹಂಗೆ ಸುರಿಸ್ತಾನೆ ಇರ್ತಿ. ಯು ವಿಲ್ ಶೆಡ್ ಟಿಯರ್ಸ್ ಕಂಟಿನ್ಯೂಸ್ಲಿ. ಬಟ್ ಬೇರೆಯವ್ರಿಗೆ ಅಸಲು ಕಣ್ಣೀರೇ ಬರೋದಿಲ್ಲ. ಫಾರ್ ಅದರ್ಸ್ ಯು ಡೋಂಟ್ ಶೆಡ್ ದ ಟಿಯರ್ಸ್. ನೆನಪು ಮಾಡ್ಕೊಪ್ಪ ಅವನ್ನ. ಸುಮ್ಮನೆ ಹಿಂಗೆ ಅಂತೀಯ, ಅಪ್ಪ ನೆನಪು ಮಾಡ್ಕೊಪ್ಪ ಅವ್ರನ್ನು ಅಂತ. But Paul said, let this love of God be with you always. ದೇವರ ಪ್ರೀತಿ ಯಾವಾಗಲೂ ನಿನ್ನ ಸಂಗಡ ಇರಲಿ. Hallelujah. Hallelujah. Amen. 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 I tell you, that is Christianity. ಅದೇ ಕ್ರೈಸ್ತತ್ವ ಅಂದ್ರೆ. Love of God manifesting through you is a Christianity. ದೇವರ ಪ್ರೀತಿ ನಿನ್ನಿಂದ ಪ್ರತ್ಯಕ್ಷಿಸಲ್ಪಡುವುದೇ ಕ್ರೈಸ್ತತ್ವ ಅಂದ್ರೆ. Let the grace of Jesus Christ be with you to dominion in your life. The love of God is with you to manifest His love through us. ದೇವರ ಕೃಪೆ ನಿನ್ನ ವಿಷಯಗಳನ್ನು ಪರಿಪಾಲಿಸುವಂತೆ, ದೇವರ ಪ್ರೀತಿ ನಿನ್ನಿಂದ ಪ್ರತ್ಯಕ್ಷವಾಗುವಂತೆ ದೇವರು ಕೊಟ್ಟಿದ್ದಾರೆ. ಅದೇ ಕ್ರೈಸ್ತತ್ವ. In the life of our journey we need the grace of Lord Jesus Christ and the love of God. ನಮ್ಮ ಜೀವನ ಪ್ರಯಾಣದಲ್ಲಿ ನಮಗೂ ಯೇಸು ಕ್ರಿಸ್ತನ ಕೃಪೆ ಬೇಕು, ದೇವರ ಪ್ರೀತಿ ಬೇಕು. Amen. Amen. Hallelujah. Hallelujah. Don't forget this. ಈ ವಿಷಯಗಳನ್ನ ಎರಡು ಮರಿಬಾರ್ದು. If you forget this, you will not be successful. ನೀವು ಇವನ್ನು ಮರೆತು ಬಿಟ್ಟಿದ್ರೆ ನಿನ್ನ ಸಫಲತೆ ಹೊಂದುವುದಿಲ್ಲ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.